ಮೊದಲ ಹಂತದ ಲೋಕ ಸಮರ ಮುಗಿತಾ ಇದ್ದಂತೆ ದೋಸ್ತಿಯಲ್ಲಿ ಅಸಹಕಾರದ ಮಾತಿನ ಸಮರ ಜೋರಾಗಿದೆ. ಸುಮಲತಾ ವಿರುದ್ಧ ದೇವೇಗೌಡರು ಅಸಹಕಾರ ಸಮರ ಸಾರಿದ್ದಾರೆ. ಸಕ್ಕರೆ ನಾಡಲ್ಲಿ ಸಹಕಾರ ಕೊಡಲಿಲ್ಲ ಅಂತ ನೇರವಾಗಿ ಕಿಡಿಕಾರಿದ್ದಾರೆ. ಇದೀಗ ಮಂಡ್ಯದಲ್ಲಿ ಪ್ರಚಾರಕ್ಕೆ ತೆರಳದ ಬಗ್ಗೆ ಸಂಸದೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು ಬೇಡ ಅಂತ ಗುಡುಗಿದ್ದಾರೆ. ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿ ಈ ಡೇಟ್ಗೆ ಈ ಟೈಮ್ಗೆ ನೀವು ಬರಬೇಕಾಗಿದೆ ಅನ್ನುವಂತ ಕಮ್ಯುನಿಕೇಶನ್ ಯಾರು ಕೋಆರ್ಡಿನೇಟ್ ಮಾಡಿಲ್ಲ. ಏನೋ ಕುಮಾರಸ್ವಾಮಿಗೆ ಅಪಾಯ ಆಗ್ಬಿಡುತ್ತೆ. ಹಾಗೇ ಬಿಜೆಪಿ ಕಾರ್ಯಕರ್ತರು ಸಹ ಎಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ಖಂಡಿತ ಗೆಲ್ತಾರೆ. ನೋಡಿ, ಪರೋಕ್ಷವಾಗಿ ಯಾಕೆ ಹೆಲ್ಪ್ ಮಾಡ್ಬೇಕು? ನಾನು ಯಾರಿಗೆ ನನಗೆ ಪ್ರತ್ಯಕ್ಷವಾಗಿ ಹೆಲ್ಪ್ ಮಾಡಬಹುದಾಗಿತ್ತಲ್ಲ. ಮಂಡ್ಯ ರಣಕಣದಿಂದ ಹಿಂದೆ ಸರಿದಿರುವ ಸುಮಲತಾ ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿ ಮಾತಿಗೆ ತಲೆಬಾಗಿ ಚುನಾವಣೆಯಿಂದ ಹಿಂದಡಿ ಇಟ್ಟವರು. ಆದ್ರೀಗ ಚುನಾವಣೆ ಮುಗಿತಾ ಇದ್ದಂತೆ ಸುಮಲತಾ ವಿರುದ್ಧ ದೇವೇಗೌಡರೇ ಅಸಹಕಾರದ ಸಮರ ಸಾರಿದ್ದಾರೆ. ಇದೀಗ ದೊಡ್ಡಗೌಡರ ಅಸಹಕಾರದ ಚಳುವಳಿಗೆ ಸುಮಲತಾ ಸಮಜಾಯಿಷಿ ನೀಡಿದ್ದಾರೆ. ಮಂಡ್ಯ ಪ್ರಚಾರಕ್ಕೆ ಗೈರು, ದಾವಣಗೆರೆಯಲ್ಲಿ ಹಾಜರು. ಅಸಹಕಾರದ ಆರೋಪಕ್ಕೆ ಸುಮಲತಾ ಸಮಜಾಯಿಷಿ. ಮಂಡ್ಯದಲ್ಲಿ ಪ್ರಚಾರದ ಕಣದಲ್ಲಿ ಕಾಣಿಸಿಕೊಳ್ಳದ ಸುಮಲತಾ ಇವತ್ತು ಹಾಜರಿ ಕೊಟ್ಟಿದ್ರು. ಬೆಣ್ಣೆ ನಗರಿಯಲ್ಲಿ ನಡೆದ ಮೋದಿ ಸಮಾವೇಶದಲ್ಲಿ ಮಂಡ್ಯ ಸಂಸದೆ ಭಾಗಿಯಾಗಿದ್ರು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರ ರಣ ಕಹಳೆ ಮೊಳಗಿಸಿದ್ರು. ಪ್ರಚಾರದ ಜೊತೆಗೆ ತಮ್ಮ ವಿರುದ್ಧ ಕೇಳಿಬಂದ ಅಸಹಕಾರದ ಆರೋಪಕ್ಕೂ ಸ್ಪಷ್ಟನೆ ನೀಡಿದ್ರು. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಎರಡೂ ಒಂದೇ ಎಂಬ ಮಾತನ್ನ ಆಡಿದ್ರು. ಜೊತೆಗೆ ಚುನಾವಣೆ ಮುಗಿದ್ಮೇಲೆ ಅದರ ಬಗ್ಗೆ ಮಾತು ಬೇಡ ಎಂಬ ಸಂದೇಶವನ್ನು ರವಾನಿಸಿದ್ರು. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಂದೇ ತಾನೆ, ಏನಿದು ಕ್ವಶನ್? ಇದು ಈಗ ಚುನಾವಣೆನೇ ಮುಗ್ದಿದೆ. ಅನಾವಶ್ಯಕವಾದ ಇದನ್ನ ಹೇಳ್ಕೊಂಡು ಹೋಗ್ಬೇಕು. ಅವ್ರು ಖಂಡಿತ ನನ್ನ ಸಹಕಾರ ಕೇಳಿದ್ದಾರೆ. ಇಲ್ಲ, ಏನೂ ಇಲ್ಲ, ಪ್ರತ್ಯಕ್ಷವಾಗಿಯೇ ನಮ್ಮ ಬೆಂಬಲಿಗರೆಲ್ಲರೂ ಭಾರತೀಯ ಜನತಾ ಪಕ್ಷ ಹಾಗೂ NDAಗೆ ಮಾಡಿದ್ದಾರೆ. ಪರೋಕ್ಷವಾಗಿ ಮಾಡೋದೇನಕ್ಕೆ? ನನ್ನ ಮುಂದೆ ಆಯ್ಕೆನೇ ಇತ್ತು. ನಾನು ಯಾರ ಪರವಾಗಿ ಬೇಕಾದರೂ ನಿಂತ್ಕೊಂಡು ಕ್ಯಾಂಪೇನ್ ಮಾಡಬಹುದಾಗಿತ್ತು. ನಾನೇ ಸ್ವತಃ ಆಯ್ಕೆ ಮಾಡಿ ನಾನು ಬಿಜೆಪಿ ಪಕ್ಷ ಸೇರಿ NDA ಹಾಗೂ ಬಿಜೆಪಿ ಅಭ್ಯರ್ಥಿಗಳೆಲ್ಲರಿಗೂ ನಾನು ನನ್ನ ಒಂದು ಬೆಂಬಲವನ್ನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನು ಪಕ್ಷ ಸೇರ್ಕೊಂಡಿದ್ದೀನಿ. ಇದರಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸೋರು ಸುಮ್ಮನೆ ಇದೊಂದು ಏನೋ ಒಂದು ಕಾಂಟ್ರವರ್ಸಿ, ವಿವಾದಕ್ಕೆ ಎಳೆಯುವಂತ ವಿಷಯ ಅದು ಮಾಡಬಾರದು ಅಂತ ಮನವಿ ಮಾಡ್ತೀನಿ. ಪ್ರಚಾರ ಟೈಮ್ ಫಿಕ್ಸ್ ಆಗದೆ ಗೊಂದಲ ಎಂದ ಸುಮಲತಾ. HD ಕುಮಾರಸ್ವಾಮಿಯೇ ಗೆಲ್ತಾರೆ ಅಂತ ಸಂಸದೆ ಭರವಸೆ. ಮಂಡ್ಯದಲ್ಲಿ ಪ್ರಚಾರದ ವೇಳೆ ಗೊಂದಲವನ್ನ ಉಂಟು ಮಾಡಲಾಯಿತು. ಕ್ಯಾಂಪೇನ್ ಕಾರ್ಯಕ್ರಮಗಳನ್ನ ಫಿಕ್ಸ್ ಮಾಡದೆ ಗೊಂದಲ ಸೃಷ್ಟಿಸಿದ್ರು ಅಂತ ಸುಮಲತಾ ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಪ್ರಚಾರದ ಬಲದಿಂದ HD ಕುಮಾರಸ್ವಾಮಿಯೇ ಗೆಲ್ತಾರೆ ಅಂತ ಸಂಸದೆ ಭವಿಷ್ಯ ನುಡಿದಿದ್ದಾರೆ. ಆದರೆ ಪ್ರಚಾರಕ್ಕೆ ಇಂಥ ಒಂದು ಡೇಟ್ ಅಂತ ನಿಗದಿಪಡಿಸಿ ಈ ಡೇಟ್ಗೆ ಈ ಟೈಮ್ಗೆ ನೀವು ಬರಬೇಕಾಗಿದೆ ಅನ್ನುವಂಥ ಕಮ್ಯುನಿಕೇಶನ್ನ ಯಾರು ಕೋಆರ್ಡಿನೇಟ್ ಮಾಡಿಲ್ಲ, ಅಷ್ಟೇ ನಾನು ಹೇಳಿದ್ದು. ಅಲ್ಲ, ಅದೇನೆ ಅವ್ರಿಗೆ ಮಾಹಿತಿ ಸರಿಯಾಗಿ ತಲುಪಿಲ್ಲ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ನನಗೆ ಕಮ್ಯುನಿಕೇಟ್ ಆಗಿಲ್ಲ. ಎಲ್ಲಿಗೂ ಪ್ರಚಾರಕ್ಕೆ ಇಂಥ ಕಡೆ ಇಂಥ ದಿನ ಬನ್ನಿ ಅನ್ನುವಂಥ ಮ್ಯಾಟ್ರ್ ನನಗೆ ಕನ್ವೆ ಮಾಡಿಲ್ಲ ಅವರು, ಅಷ್ಟೇ ನಾನು ಹೇಳಿದ್ದು. ಅದು ಬಿಟ್ಟರೆ ಬೇರೆ ಯಾವುದೂ ಗೊಂದಲ ಇಲ್ಲ. ಆದರೆ ನಮ್ಮ ಬೆಂಬಲಿಗರು ಎಲ್ಲರೂ NDA ಅಭ್ಯರ್ಥಿ, ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಕಾರ್ಯಕರ್ತರು ಸಹ ಎಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ಖಂಡಿತ ಗೆಲ್ತಾರೆ ಅವರು. ಇನ್ನು ಸುಮಲತಾ ಬಗ್ಗೆ ದೇವೇಗೌಡರ ಅಸಹಕಾರ ಮಾತಿನ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ GT ದೇವೇಗೌಡ, ಎಲ್ಲಾ ಕಡೆಯಲ್ಲೂ ಬಿಜೆಪಿ ಜೆಡಿಎಸ್ ಒಗ್ಗಟ್ಟು ಪ್ರದರ್ಶನ ಮಾಡಿದೆ, ಸುಮಲತಾ ಕೂಡ ಬೆಂಬಲ ಕೊಟ್ಟಿದ್ದಾರೆ ಅಂತ ಅಸಹಕಾರಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿಯವರು ಎಲ್ಲಿ ಕೆಲವು ಕಡೆ ಮಾತ್ರ ಆ ರೀತಿ ಮಾಡಿದ್ದಾರೆ.
ಎಲ್ಲ ಕಡೆ ಸಂಪೂರ್ಣವಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಬಿಜೆಪಿಯವರು ಒಗ್ಗಟ್ಟನ್ನು ಮೆರೆದಿದ್ದಾರೆ. ನಾವು ಕೂಡ ಒಗ್ಗಟ್ಟನ್ನು ಹೊಂದಾಗ ಅವ್ರ ಅಭ್ಯರ್ಥಿಗ ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಏನು ಬೇಕೋ ದಳ ಸಂಪೂರ್ಣ ಸಪೋರ್ಟ್ ಕೊಟ್ಟಿದೆ. ಮಂಡ್ಯದಲ್ಲೂ ಕೂಡ ಯಾರು ಮಂಡ್ಯದ ಸುಮಲತಾ ಅವ್ರನ್ನ ಮನೆಗೆ ಹೋಗಿದ್ದಾರೆ. ಅವ್ರು ಮಾತಾಡಿದ್ದಾರೆ ಸುಮಲತಾ ಅವ್ರ ಬಗ್ಗೆ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮಾಡಿಲ್ಲ ಅಂತ ಹೇಳಿಲ್ಲ. ಮನೆಗೆ ಹೋಗಿ ಭೇಟಿ ಮಾಡಿ ಅಶೋಕ್ ಅವರು ನಾವು ಜೊತೆಲಿ ಬರ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಅಷ್ಟೇ, ಅದೇನು ದೊಡ್ಡ ವಿಚಾರ ಏನಲ್ಲ. ಒಟ್ಟಾರೆ ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದೆ. ಎರಡನೇ ಹಂತದ ಕದನ ಶುರುವಾಗಿದೆ. ಇದೀಗ ಸುಮಲತಾ ವಿಚಾರವನ್ನೇ ಆಧರಿಸಿ ದಳಪತಿಗಳು ದೋಸ್ತಿ ಬಗ್ಗೆ ಅಪಸ್ವರ ಎತ್ತುತ್ತಾರಾ, ಇಲ್ಲ ಬಿಜೆಪಿ ಹೈಕಮಾಂಡ್ ನಾಯಕರ ಮಾತಿಗೆ ತಲೆಬಾಗಿ ಮತ್ತೆ ಸ್ನೇಹ ಲೋಕದ ರಣಕಹಳೆ ಮೊಳಗಿಸ್ತಾರಾ, ಕಾದು ನೋಡಬೇಕಿದೆ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.